ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಜನವರಿ 6, 2026 ಕರೆಂಟ್ ಅಫೇರ್ಸ್ಗಳನ್ನು ಡಿಸ್ಕಷನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಒಟ್ಟು ಟಾಪ್ 12 ಪ್ರಶ್ನೆಗಳಿರುತ್ತೆ. ಟಾಪ್ 12 ಪ್ರಶ್ನೆಗಳನ್ನು ನಾವು ಇವತ್ತು ಡಿಸ್ಕಷನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಯೂಸ್ ಫಾರ್ ಆಲ್ ಎಕ್ಸಾಮ್ ಅಂದರೆ ನಿಮ್ಮ ಒಂದು ಪ್ರತಿಯೊಂದು ಎಕ್ಸಾಮ್ ಅಂದರೆ PC, PSI, FDA, SDA, ವಿಲೇಜ್ ಅಕೌಂಟ್, KEA, ಗ್ರೂಪ್ C, ಅದರ ನಂತರ ಸೆಂಟ್ರಲ್ ಗೌರ್ಮೆಂಟ್ಸಿಗೆ ಬರುವಂಥ SSC, MTS, ಅದನ್ನು SSC GD ಆಗಿರ್ಬೋದು, ಡೆಲ್ಲಿ ಪೊಲೀಸ್ ಆಗಿರ್ಬೋದು, SSC CGL, SSC HSL ಎಲ್ಲ ಎಕ್ಸಾಮ್ಸ್ಗಳಿಗೆ, ಅದಾದ ನಂತರ ರೈಲ್ವೆ ಗ್ರೂಪ್ ಡಿ ಕೂಡ ಈ ಒಂದು ಕರೆಂಟ್ ಅಫೇರ್ಸ್ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ನಾವು ಟಾಪ್ 12 ಕರೆಂಟ್ ಅಫೇರ್ಸ್ಗಳನ್ನು ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ಡಿಸ್ಕಷನ್ ಮಾಡ್ಕೊತ ಹೋಗೋಣ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಜನವರಿ 2026ರಲ್ಲಿ ವೆನೆಜುವೆಲಾದ ಹೊಸ ಹಂಗಾಮಿ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಡೆಲ್ಸಿ ರೋಡ್ರಿಗಸ್ ಅವರನ್ನು ವೆನೆಜುವೆಲಾದ ಹೊಸ ಹಂಗಾಮಿ ಅಧ್ಯಕ್ಷರಾಗಿ ನೇಮಿಸಲಾಗಿದೆ. ಜನವರಿ 2026ರಲ್ಲಿ ಗಡಿ ರಸ್ತೆಗಳ ಸಂಸ್ಥೆಯ ಅಂದರೆ ಬ್ರೋ ಹೊಸ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಸಿ ಹರ್ಪಾಲ್ ಸಿಂಗ್. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಾವ ನಗರದಲ್ಲಿ ಭಗವಾನ್ ಬುದ್ಧನಿಗೆ ಸಂಬಂಧಿಸಿದ ಪವಿತ್ರ ಪಿಪ್ರಾಹ ಅವಶೇಷಗಳ ಭವ್ಯ ಅಂತಾರಾಷ್ಟ್ರೀಯ ಪ್ರದರ್ಶನವನ್ನು ಉದ್ಘಾಟಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ನವದೆಹಲಿ. ಜನವರಿ 2026ರಲ್ಲಿ ಯಾವ ದೇಶವು ಕ್ರಿಪ್ಟೋ ಕರೆನ್ಸಿ ಗಣಿಗಾರಿಕೆ ಮತ್ತು ವಿನಿಮಯವನ್ನು ಅಧಿಕೃತವಾಗಿ ಕಾನೂನುಬದ್ಧಗೊಳಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಫ್ರೆಂಡ್ಸ್, ತುರ್ಕ್ಮೆನಿಸ್ತಾನ್. ಭಾರತೀಯ ಸೇನೆಯು ಯಾವ ವರ್ಷವನ್ನು ನೆಟ್ವರ್ಕಿಂಗ್ ಮತ್ತು ಡೇಟಾ ಸೆಂಟ್ರಿಸಿಟಿ ವರ್ಷವೆಂದು ಘೋಷಿಸಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, 2026. ಆಪರೇಷನ್ ಅಬ್ಸೊಲ್ಯೂಟ್ ರೆಸೊಲ್ಯೂ ಅಡಿಯಲ್ಲಿ ವೆನೆಜುವೆಲಾದ ರಾಜಧಾನಿ ಕ್ಯಾರಕಾಸ್ ಸೇರಿದಂತೆ ಹಲವಾರು ನಗರಗಳ ಮೇಲೆ ಯಾವ ದೇಶವು ವೈಮಾನಿಕ ದಾಳಿ ನಡೆಸಿದೆ? ಇದಕ್ಕೆ ಸರಿಯಾದ ಉತ್ತರ ಅಮೆರಿಕ. ಭಾರತ ಮತ್ತು ಯಾವ ದೇಶದ ನಡುವೆ ಡೆಸರ್ಟ್ ಸೈಕ್ಲೋನ್ 2 ಮಿಲಿಟರಿ ವ್ಯಾಯಾಮವನ್ನು ನಡೆಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ UAE. ಡೇಟಾ ಚಾಲಿತ ಆಡಳಿತವನ್ನು ಉತ್ತೇಜಿಸಲು ಜನವರಿ 2026ರಲ್ಲಿ ಯಾವ ಸಚಿವಾಲಯವು ಹೊಸ ಲೋಗೋ ಮತ್ತು ಮಾಸ್ಕಟ್ ಅಂಕಿಅಂಶವನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಸಿ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಅಂದರೆ MOSPI ಅಂತ. ಜನವರಿ 2026ರಲ್ಲಿ ಭಾರತೀಯ ಮಹಿಳಾ ಹಾಕಿ ತಂಡದ ಹೊಸ ಮುಖ್ಯ ತರಬೇತುದಾರರಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಅಸ್ಜೋರ್ಡ್ ಮರಿಜ್ನೆ ಅಂತ. ತುಂಬ ವಿಚಿತ್ರವಾಗಿ ಹೆಸರಿದೆ ಫ್ರೆಂಡ್ಸ್ ಇವು. ಮರಿಜ್ನೆ, ಶಾರ್ಟಾಗಿ ಮರಿಜ್ನೆ ಅಂತ ನೀವು ನೆನಪಾಗಿ ಇಟ್ಬೋದು. ಚೀನಾವನ್ನು ಹಿಂದಿಕ್ಕಿ ವಿಶ್ವದ ಅತಿದೊಡ್ಡ ಅಕ್ಕಿ ಉತ್ಪಾದಕ ರಾಷ್ಟ್ರ ಯಾವುದು? ಅಂದರೆ ಚೀನಾವನ್ನು ಹಿಂದಿಕ್ಕಿ ವಿಶ್ವದ ಅತಿದೊಡ್ಡ ಅಕ್ಕಿ ಉತ್ಪಾದಕ ರಾಷ್ಟ್ರ ಯಾವುದಂದರೆ ನಮ್ಮ ಭಾರತ ವಿಶ್ವದ ಅತಿದೊಡ್ಡ ಅಕ್ಕಿ ಉತ್ಪಾದಕ ರಾಷ್ಟ್ರವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 72ನೇ ರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್ಶಿಪ್ 2026 ವರ್ಚುವಲ್ ಆಗಿ ಎಲ್ಲಿ ಉದ್ಘಾಟಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ವಾರಣಾಸಿಯಲ್ಲಿ. ಜನವರಿ 2026ರಲ್ಲಿ ಸೌತ್ ವೆಸ್ಟರ್ನ್ ಏರ್ ಕಮಾಂಡ್ನ ಏರ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಅಂದರೆ AOC-in-C ಆಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಮಾರ್ಷಲ್ ತೇಜೇಂದ್ರ ಸಿಂಗ್ ಅವರು. ಸೊ ಫ್ರೆಂಡ್ಸ್, ಇದಾಗಿತ್ತು ಟಾಪ್ 12 ಪ್ರಶ್ನೆಗಳ ಪ್ರಶ್ನೆ ವಿತ್ ಆನ್ಸರ್ಗಳು. ಸೊ ಫ್ರೆಂಡ್ಸ್, ನಿಮಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗದಿದ್ದಲ್ಲಿ ಡಿಸ್ಲೈಕ್ ಮಾಡಿ. ಇನ್ನೊಂದು ನೋಡಿ ಫ್ರೆಂಡ್ಸ್, ಈ ಒಂದು ಡೈಲಿ ಕರೆಂಟ್ ಅಫೇರ್ಸ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್. ಡೈಲಿ ನಾನು 5-5 ನಿಮಿಷದ್ದು ಅಂದರೆ ಶಾರ್ಟಾಗಿ ಮಾಡ್ತಾ ಹೋಗ್ತಾ ಇದ್ದೀನಿ. ಜಾಸ್ತಿ ವಿಡಿಯೋ ತುಂಬ ಲಾಂಗ್ ಡ್ಯೂರೇಷನ್ ಕೂಡ ಮಾಡೋದಿಲ್ಲ. ಜಸ್ಟ್ 5 ನಿಮಿಷದ್ದು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಡೈಲಿ ಒಂದೊಂದು ವಿಡಿಯೋ ಹಾಕ್ತಾ ಇರ್ತೀನಿ. ನೀವೆಲ್ಲ ಈ ಡೈಲಿ ಕರೆಂಟ್ ಅಫೇರ್ಸ್ನ ಶಾರ್ಟಾಗಿ ನೋಡ್ಕೊಳ್ಳಿ. ಈ ಒಂದು ಕ್ವಶನ್ಸ್ಗಳು ನಿಮಗೆ ಸೆಂಟ್ರಲ್ ಎಕ್ಸಾಮ್ನಲ್ಲಿ SSC, MTS, GD, SSC CGL, ಅದರ ನಂತರ ಕರ್ನಾಟಕದಲ್ಲಿ PC, PSI, FD, SDA, ವಿಲೇಜ್ ಅಕೌಂಟ್, ಗ್ರೂಪ್ C ಎಲ್ಲ ಎಕ್ಸಾಮ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಏನಾದರೂ ಈ ಒಂದು ಕರೆಂಟ್ ಅಫೇರ್ಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.